ಯಾವ ಕಾವೇರಿಯ ನೀರಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. 1924 ಇಸ್ವಿನಲ್ಲಿ ಒಂದು ಅಗ್ರಿಮೆಂಟ್ ಕನ್ನಂಬಾಡಿ ಕಟ್ಟಬೇಕಾದ್ರೆ ಆಗಿದೆ. 50 ವರ್ಷಗಳ ನಂತರ ಅದು ಅಗ್ರಿಮೆಂಟು ಮುಗಿದೋಗಿತ್ತು. ಆಮೇಲೆ ಕಾಂಗ್ರೆಸ್ನವರ ತಪ್ಪಿನಿಂದಲೇ ಮತ್ತಿನ್ನೊಂದು ಟ್ರಿಬ್ಯುನಲ್ ರಚನೆ ಆಗಿ ಇವತ್ತು ನಾವೇನು ಪೆಟ್ಟು ತಿಂದಿದ್ದೇವೆ. ಆಗಲೂ ದೇವೇಗೌಡರ ಹೋರಾಟದಿಂದ ಹೆಚ್ಚುವರಿಯಾಗಿ 14.5 TMS ನೀರು ನಮಗೆ ದೊರಕಿದೆ. ದೇವೇಗೌಡರ ಹೋರಾಟ, ದೇವೇಗೌಡರು ಇನ್ನೂ ಬದುಕಿದ್ದಾರೆ. ಅವರು ಬದುಕಿದ್ದಾಗಲೇ ಕಾವೇರಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಯಾವೊಂದು ರಿಸರ್ವಾಯರ್ನ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದಕ್ಕೂ ಸಿದ್ಧತೆ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳಿಂದಲೇ ಕಾನೂನಿನ ವ್ಯಾಪ್ತಿಯ ಒಳಗೆ ನಮ್ಮ ರಾಜ್ಯದ ನೀರನ್ನು ಉಳಿಸಲಿಕ್ಕೆ ಇವತ್ತು ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತರದೇ ಇದ್ರೆ ನಾವು ಮತ್ತೆ ಮುಂದೆಂದು ಓಟ್ ಕೇಳಲಿಕ್ಕೆ ಬರಲ್ಲ. ನಿಮ್ಮ ಹತ್ರ ನಮ್ಮ ಮೇಲೆ ವಿಶ್ವಾಸ ಇಡಿ, ಮತ್ತೆಂದು ಓಟ್ ಕೇಳಕ್ಕೆ ಬರಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ. ನಮ್ಮ ಜನ ಪ್ರತಿ ಮಳೆಗಾಲದಲ್ಲಿ ನೀರಿಲ್ಲದೆ ಡ್ಯಾಮ್ಗಳಲ್ಲಿ ನೀರು ಕೊರತೆ ಆದಾಗ ಯಾವ್ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸಿದ್ದೀರಿ ನಮಗೆ ತಿಳುವಳಿಕೆ ಬಂದಾಗಲಿಂದ ನೋಡಿದ್ದೇವೆ. ಇದಿಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯನ್ನ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ. ಹಲವಾರು ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂಡ್ಯ ಜಿಲ್ಲೆಗೆ ಬಂದಂಥ 1999 ಅಲ್ಲಿಂದಲೂ ನೋಡಿದ್ದೇನೆ. ಅವತ್ತೇ ಆಗಿದೆ, ಮಂಡ್ಯ ನಗರ ಆಗೇ ಇದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ.